ಫ್ರೆಂಡ್ಸ್ ಕೈಲೆಲ್ಲ ಕೇಳೋದು, ಚೀಪ್ ಆಗೋದು, ಈ ಥರದ್ದೆಲ್ಲ ಮಾಡದೆ ನಾನು ಹೇಳ್ದಾಗೆ ಒಂದು ಒಳ್ಳೆ ಟಿಪ್ಸ್ನ ನೀವು ಫಾಲೋ ಮಾಡಿ. ನಿಮಗೆ ತುಂಬ ಈಸಿ ಆಗುತ್ತೆ ಅದು. ಇನ್ನೊಂದು ರಿಲೇಷನ್ಸಸ್ ಹತ್ರ ಅಂತೂ ಕೈ ನೀಟ್ಲೇಬಾರ್ದು, ಹಿಂಗೆ ಕೈ ಬೇಡಲೇಬಾರ್ದು ಯಾವತ್ತು ಕೊಡುವ ಕೈ ಇರಬೇಕು ಹೊರತು ಬೇಡುವ ಕೈ ನಮ್ಮ ರಿಲೇಷನ್ಸ್ ಹತ್ರ ಇಟ್ಕೊಳ್ಳೇಬಾರ್ದು. ಎಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಹಾಗಂತ ನಾವು ಎಲ್ಲರ ಹತ್ರ ಕೈ ನೀಡೋದಕ್ಕಿಂತ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೇನು ಮತ್ತು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇರೋರಿಗೇನು ಎಲ್ಲರಿಗೂ ಹಾಯ್. ಶಾಪಿಂಗ್ ಮಾಡೋದು ಯಾವ ಥರ ಒಂದು ಮೆಸೇಜ್ ಬಂತು. ಸಾರಿ, ಯಾವ ರೇಂಜಿಗೆ ಶಾಪ್ ಮಾಡಬೇಕು ಅಂತ ಹೇಳಿ ನಾನು ನನ್ನದು ವೀಡಿಯೋದಲ್ಲಿ ಹಾಕಿದ್ದೀನಿ. ಇನ್ನೊಂದು ಏನಂದರೆ, ಶಾಪಿಂಗ್ ಮಾಡಲಿಕ್ಕೆ ಇಲ್ಲಾಂದರೆ ಬೇರೆ ಏನಾದರೂ ತೆಗಿಲಿಕ್ಕೆ ಯಾವುದಕ್ಕಾದರೂ ನಾವು ಹೋದ್ವಿ ಅಂತ ಹೇಳಿದ್ರೆ ಒಂದು ಪಟ್ಟಿ ಥರ ಮಾಡ್ಕೊಳ್ಬೇಕು, ಒಂದು ಲೀಸ್ಟ್ ಥರ ಮಾಡ್ಕೊಳ್ಬೇಕು, ಇದಕ್ಕಿಷ್ಟು ಅಂತ. ಸೊ ನಾನು ಆ್ಯಕ್ಚುಲಿ ಅದೇ ಥರನೇ ಮಾಡೋದು. ಬಟ್ ಮೊನ್ನೆ ನಾನು ಒಂದು ಶಾಪಿಂಗ್ಗೆ ಅಂತ ಹೋಗಿದ್ದೆ. ಒಂದು ಸ್ವಲ್ಪ ಕ್ಲೋತ್ ಮತ್ತು ಬೇರೆ ಏನಾದರೂ ಮನೆಗೇನೋ ತರುವ ಅಂತ ಹೋಗಿದ್ದೆ. ಎಲ್ಲ ದುಡ್ಡು ಡಮಾರಾಯಿತು. ಎಲ್ಲನೂ ಮನೆಗೇನು ತಂದಿಲ್ಲ, ಬರೀ ಬಟ್ಟೆಗೆ ಮಾತ್ರ ಕೊಟ್ಟು ಆ ಥರ ದುಡ್ಡನ್ನ ಡಮಾರ್ ಮಾಡ್ಕೊಂಡು ಬಂದೆ. ಸೊ ಆ್ಯಕ್ಚುಲಿ ನನಗೆ ಅಷ್ಟು ದುಡ್ಡು ಕೊಟ್ಟು ತಗೊಬರ್ಬೇಕಾ, ಅದು ನೆಸೆಸರಿ ಇತ್ತ ಅಂತ ಹಂಗೆ ಅನಿಸ್ತು. ಸೊ ಶಾಪಿಂಗ್ ತುಂಬ ಚೆನ್ನಾಗಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಾನು ಝೂಡಿಯಲ್ಲಿ ತುಂಬ ಶಾಪಿಂಗ್ ಮಾಡೋದು. ಬಟ್ ಒಂದು ಶರ್ಟಿಗೆ ಅಷ್ಟು ಕೊಟ್ಟು ತಂದೆ ನಾನು. ಒಂದೊಂದು ಶರ್ಟದು ಇದು ರೇಟ್ ತುಂಬಾ ಒಂದು ಹೈ ಲೆವೆಲ್ ರೇಂಜಲ್ಲಿತ್ತು ಅದು ಶರ್ಟೆಲ್ಲ. ಸೊ ಮನೆಗೆ ತಂದಾದ್ಮೇಲೆ 2 days ಆದಮೇಲೆ ಒಂದು ಹ್ಯಾಪಿನೆಸ್ ಇತ್ತು, ಒಳ್ಳೆ ಶರ್ಟ್ ತೊಗೊಂಡೆ, ಒಂದು ಒಳ್ಳೆ ಬಟ್ಟೆ ತಗೊಂಡೆ ಅಂತ ಹೇಳಿ ಒಂದು ಇತ್ತು. ಬಟ್ ಮನೆಗೆ ಬಂದು ಒಂದು 3 days ಆದಮೇಲೆ ಮತ್ತೆ ನನಗೆ ಫ್ಲ್ಯಾಶ್ ಆಗ್ತಾಯಿದೆ, ಇಷ್ಟು ಕೊಡಬೇಕಾಗಿತ್ತಾ, ಈ ರೇಂಜಲ್ಲಿ ನಾನು ಶಾಪಿಂಗ್ ಮಾಡಿದ್ದೀನ ಅಂತ ಹಂಗೆಲ್ಲ ಅನಿಸ್ತು. ಸೊ ಇನ್ ಕೇಸ್ ನೀವೇನಾದರೂ ಶಾಪಿಂಗ್ ಮಾಡಲಿಕ್ಕೆ ಆದಾಗ ಸ್ವಲ್ಪ ನೋಡ್ಕೊಂಡು ಹೋಗಿ. ಏಕೆಂದರೆ ಬಜೆಟ್ ನಮಗೆ ಎಷ್ಟಿರುತ್ತೆ ಅದ್ರ ಮೇಲೆ ನಾವು ಹೋಯ್ತು ಅಂತ ಹೇಳಿದರೆ ಮತ್ತು ನೆಕ್ಸ್ಟ್ ನಮಗೆ ದುಡ್ಡಿಗೆ ಮತ್ತು ಪರದಾಡಬೇಕಾಗುತ್ತೆ. ಸೊ ಆ ಥರ. ಸೊ ಯಾಕೆ ಈ ಥರ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಒಂದು ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿತ್ತು. ಆವಾಗ ನಾನು ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹೆಲ್ಪ್ ಮಾಡ್ತಾರೆ ಈ ಥರದೆಲ್ಲ ಯೋಚನೆ ಮಾಡ್ಕೊಳ್ತಾ ಇದ್ದೆ. ಸೊ ನಿಮಗೂ ಇದೇ ಥರ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅವಾಗ ನಾವು ಫ್ರೆಂಡ್ನ ನಂಬ್ಕೊಂಡು ನಾವು ನಮಗೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಫೋನ್ ಮಾಡಿ ಕೇಳ್ತೀವಿ ನಾವು. ಹೀಗೆ ಸ್ವಲ್ಪ ದುಡ್ಡಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಕೊಡ್ತೀರಾ, ಒಂದು 1 week ಬಿಟ್ಟು ಕೊಡ್ತೀನಿ, ಈ ಥರದ್ದೆಲ್ಲ ಹೇಳ್ತೀವಿ ನಾವು. ಸೊ ಆ ಥರ ಹೇಳಿದಾಗ ಫ್ರೆಂಡ್ಸ್ಗಳೆಲ್ಲ ಏನು ಹೇಳ್ತಾರೆ ಅಂದರೆ, ಇವಾಗಿತ್ತು, ಸೊ ಈಗ ಒಂದು 2 ದಿನಕ್ಕಿಂತ ಮುಂಚೆ ಕೇಳಿದರೆ ಕೊಡ್ತಾಯಿದ್ದೆ, ಇಲ್ಲಾಂದರೆ ಸ್ವಲ್ಪ ಆಗಲೇ ಕೇಳಿದರೆ ಕೊಡ್ತಾಯಿದ್ದೆ, ಈ ಥರ ಆಯಿತು, ಗಾಡಿಗೆ ರೆಡಿ ಮಾಡಲಿಕ್ಕೆ ಅಂತ ಕೊಟ್ಟೆ, ಆ ಥರ ಕೊಟ್ಟೆ, ಈ ಥರ ಕೊಟ್ಟೆ ಅಂತಲ್ಲ, ಆ ಥರ ಎಲ್ಲ ಒಂದು ಕತೆ ಬಿಡ್ತಾರೆ. ಸೊ ಫ್ರೆಂಡ್ಲಿಯಾಗಿರೋದು ಅದೊಂಥರ ಚೆನ್ನಾಗಿದೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ. ಬಟ್ ನಾವೇನು ಅನ್ಕೋತೀವಿ ಅಂದರೆ, ನಮಗೊಂದು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಸೊ ಅವರಿಂದ ಈ ಥರ ಎಲ್ಲ ಹೆಲ್ಪಿಗೆ ಆಗುತ್ತೆ ಅಂತ ನಾವು ಹಂಗೆ ಅಂದ್ಕೊಳ್ತೀವಿ. ಅದೆಲ್ಲ ಸುಮ್ಮನೆ ಸುಳ್ಳು. ಇನ್ನೊಂದು ಫ್ರೆಂಡ್ ಹತ್ರ ಇಸ್ಕೊಂಡ್ರೂ ಪರವಾಗಿಲ್ಲ, ರಿಲೇಷನ್ಸಸ್ ಹತ್ರ ಅಂತೂ ಕೈ ನೀಟ್ಲೇಬಾರ್ದು, ಹಿಂಗೆ ಕೈ ಬೇಡಲೇಬಾರ್ದು. ಯಾವತ್ತು ಕೊಡುವ ಕೈ ಇರಬೇಕು ಹೊರತು ಬೇಡುವ ಕೈ ನಮ್ಮ ರಿಲೇಷನ್ಸ್ ಹತ್ರ ಇಟ್ಕೊಳ್ಳೇಬಾರ್ದು. ಸೊ ಅದು ನನಗಂತೂ ಇಲ್ಲವೇ ಇಲ್ಲ. ಬಟ್ ಆದ್ರೂ ನಾನು ಫ್ರೆಂಡ್ಸ್ನ ತುಂಬ ನಂಬ್ತೀನಿ. ಸೊ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಹಾಗೆ ಅಂತೇಳಿ. ಮತ್ತು ಕಾಲಕ್ರಮೇಣ ನನಗೆ ಹೋಯ್ತಾ ನನ್ನನ್ನೇ ಕೇಳುವ ರೇಂಜಿಗೆ ನಮ್ಮ ಫ್ರೆಂಡ್ಸ್ಗಳು ಬಂದರು. ಅಂದರೆ ಸೊ ಇವತ್ತೊಂದು 2000 ಕೊಡು, ಇಲ್ಲಾಂದರೆ ಒಂದು 5000 ಕೊಡಿ, ನಾನು ನಾಳೆ ಕೊಡ್ತೀನಿ, ಇಲ್ಲ 1 ತಿಂಗಳು ಬಿಟ್ಟು ಕೊಡ್ತೀನಿ, ಇಲ್ಲ 1 month ಕೊಡ್ತೀನಿ, ಈ ಥರ ಎಲ್ಲ ಆಯಿತು. ಆವಾಗ ನಾನು ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಸ್ವಲ್ಪ, ಏಕೆಂದರೆ ನಮಗೆ ಒಂದು ಟೈಮಲ್ಲಿ ಬೇಕಾದಾಗ ಹೆಲ್ಪ್ ಮಾಡದಿದ್ದಾಗ ಸೊ ನಾವು ಅದೇ ಥರ ಹೋಗ್ಬೇಕಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಬಂದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ನನಗೆ ಫ್ರೆಂಡ್ ತುಂಬ ಇತ್ತು. ಬಟ್ ಅದನ್ನೆಲ್ಲ ಕಟ್ ಮಾಡಿ ಇವಾಗ ಕ್ರಮೇಣ ಈಗ 4 years ಆಗಿರ್ಬೋದು ಕಾಣುತ್ತೆ. ನಾನು ಜಾಸ್ತಿ ಈಗ ಫ್ರೆಂಡ್ಶಿಪ್ ಈಗ ಇಟ್ಕೊಳ್ಳಲ್ಲ ನಾನು ಜಾಸ್ತಿ. ಸೊ ಅದು ಅಲ್ಲಲ್ಲಿಗೆ ಕಟ್ ಮಾಡಿ ಹಂಗೆ ಬಿಡ್ತೀನಿ. ಸೊ ಬೇಡ ಅಂತ ಹೇಳಿ, ಬೇಡ ಒಂದು ಹಲೋ ಹಾಯ್ ಎಷ್ಟರಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮತ್ತು ನನಗೆ ಫ್ಲ್ಯಾಶ್ ಆಯಿತು, ಇದೆಲ್ಲ ನಮಗೆ ಕೆಲಸಕ್ಕೆ ಬರಲ್ಲ. ಸೊ ಕಷ್ಟ ಬರುತ್ತೆ ನಮಗೆ, ಪ್ರಾಬ್ಲಮ್ಸ್, ನಾವು ಮನುಷ್ಯರು ಅಂದಮೇಲೆ ಎಲ್ಲ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಹಾಗಂತ ನಾವು ಎಲ್ಲರ ಹತ್ರ ಕೈ ನೀಡೋದಕ್ಕಿಂತ ನಾವೇನು ಮಾಡಬೇಕು ಅಂದರೆ, ಒಂದು
ಸೊಲ್ಯೂಷನ್ ನನ್ನ ಹತ್ರದಿಂದ ನನ್ನ ಇದರಿಂದ ಏನು ಅಂತ ಹೇಳಿದ್ರೆ ಗೋಲ್ಡ್. ಸೊ ಇವಾಗ ನಾವು ಗೋಲ್ಡ್ ಪರ್ಚೇಸ್ ಹೆಂಗೋ ಮಾಡಿರ್ತೀವಿ, ನಮ್ಮ ಹತ್ರ ಗೋಲ್ಡ್ ಇರುತ್ತೆ. ಸೊ ನನಗೆ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ಬೇರೆಯವ್ರ ಹತ್ರ ಕೇಳಿ ಈ ಥರ ಆಯಿತು ನನಗೆ ಕೊಡ್ತೀಯ ಅಂತ ಕೇಳುವಾಗ ಅವರು ಈಗಿತ್ತು ಈಗಿಲ್ಲ ಅಂತ ಹೇಳೋದು, ಅದು ಕೇಳುವಾಗ ನಮಗಂದ್ರೆ ಶೈ ಥರ ಅನಿಸುತ್ತೆ. ಸೊ ಇವರಿಗೆ ನಾವು ನಮ್ಮ ಹತ್ರ ಅದೇ ಹೆಲ್ಪ್ ಬೇಕಾದಾಗ ನಾವು ಹೆಲ್ಪ್ ಮಾಡಿದ್ದೀವಿ. ಸೊ ಇವಾಗ ನಮಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು 2 ಡೇಸ್ ಇಲ್ಲಾಂದ್ರೆ 1 ವೀಕಲ್ಲಿ ಕೊಡ್ತೀನಿ ಅಂದ್ರೂ ಅವರು ಈ ಥರ ಹೇಳ್ತಿದ್ದಾರೆ ಅಂತ ನಮಗೊಂದು ಮನಸ್ಸಿಗೆ ಬೇಜಾರಾಗೋದಲ್ಲ. ಸೊ ಅದನ್ನು ಬಿಟ್ಟು ನನಗೇನು ಫ್ಲ್ಯಾಶ್ ಬಂದಿದ್ದು ಅಂತ ಹೇಳಿದ್ರೆ ಗೋಲ್ಡ್. ಈಗ ನಮ್ಮ ಹತ್ರ ಗೋಲ್ಡ್ ಇರುತ್ತೆ, ಸೊ ಅದನ್ನ ನಾವು ಯಾವುದಕ್ಕೆ ಬ್ಯಾಂಕಿಗೆ ಹೋಗಿ ಕೊಟ್ಟು ಅದರಿಂದ ದುಡ್ಡು ತಗೊಂಡು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಅದನ್ನ ನಮಗೆ ದುಡ್ಡು ಆದಮೇಲೆ ಬಿಡಿಸ್ಕೊಳ್ಳೋದು ಎಷ್ಟೋ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಆದರೆ ಕೇಳೋಂಗಿರಲ್ವಲ್ಲ. ಇವಾಗ ಒಂದು ಫ್ರೆಂಡ್ಸ್ ಈಗ ನಾನು ಇಂಥ ಟೈಮಿಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೊಡಲೇಬೇಕಲ್ವಾ, ನೀವು ತಿರುಗಿ ವಾಪಸ್ ಕೊಡಲೇಬೇಕಲ್ವಾ ಆ ಟೈಮಿಗೆ. ಸೊ ಕೊಡೋಕ್ಕಾಗಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಸೊ ಅದಕ್ಕೋಸ್ಕರ ಬ್ಯಾಂಕಲ್ಲಿ ಇಟ್ಟರೆ ಅವ್ರು ಕೇಳಲ್ಲ. ಸೊ ಅದಕ್ಕೆ ಅಂತ 1 ಇಯರ್ ಗಂಟೆ ಏನೋ ವ್ಯಾರಂಟಿ ಏನೋ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಆ ಥರ ನೀವು ಮಾಡ್ಕೊಳ್ಳಿ ಅಂತ ನಾನಿವಾಗ ಅದೇ ಥರನೇ ಮಾಡ್ಕೊಳ್ತಾ ಇರೋದು. ಈ ಥರ ಫ್ರೆಂಡ್ಸ್ ಕೈಲೆಲ್ಲ ಕೇಳೋದು, ಚೀಪ್ ಆಗೋದು, ಈ ಥರದ್ದೆಲ್ಲ ಮಾಡದೆ ನಾನು ಹೇಳ್ದಾಗೆ ಒಂದು ಒಳ್ಳೆ ಟಿಪ್ಸ್ನ ನೀವು ಫಾಲೋ ಮಾಡಿ. ನಿಮಗೆ ತುಂಬ ಈಸಿ ಆಗುತ್ತೆ ಅದು ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ವೀಡಿಯೋದಾಗ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ.